ಇವಾಗ ಬಂದ್ರಾ? ಚೆನ್ನಾಗಿದ್ದೀರಾ? ಬನ್ನಿ ಎಲ್ಲ ಕುತ್ಕೊಳ್ಳಿ. ಸುಶೀಲಾ, ಸುಶೀಲಾ, ಯಾರು ಬಂದಿದ್ದಾರೆ ನೋಡ್ಬಾ. ಹ್ಞೂ ಅಣ್ಣ, ಇವಾಗ ಬಂದು. ನೀವು ಚೆನ್ನಾಗಿದ್ದೀರಾ? ಹ್ಞೂ ಕಣವ, ಚೆನ್ನಾಗಿದ್ದೀನಿ. ಬನ್ನಿ ಕುತ್ಕೊಳ್ಳಿ. ಗೌರಿ ಅವರೇ, ಇವಾಗ ಬಂದ್ರಾ? ಕುತ್ಕೊಳ್ಳಿ. ಹ್ಞೂ ಕಣ್ ಸುಶೀಲಾ, ಇವಾಗ ಬಂದೆ. ಹ್ಞೂ ಕುತ್ಕೋತೀವಿ. ಶಿಶಿರ್ ಬಪ್ಪ, ಈ ಕಡೆ ಕುತ್ಕೋಬಾ. ಯಾಕಲ್ಲಿ ನಿಂತೇ ಇದೆಯಾ? ಬನ್ನಿ ಅಂಕಲ್, ನೀವ್ಯಾಕೆ ಅಲ್ಗೋದ್ರಿ? ಇಲ್ಲೇ ಬನ್ನಿ ಕುತ್ಕೊಳ್ಳಿ. ಹ್ಞೂ ಕಣಪ್ಪ, ಬಂದೇ ಇರು. ಏನು ಗೋಪಾಲ್ ಅವರೇ, ಚೆನ್ನಾಗಿದ್ದೀರಾ? ಊರ ಕಡೆ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಾಗೈತಾ? ಏನು ಹಾಕಿದ್ದೀರಾ ಈಗ ಹೊಲಕ್ಕೆ? ಇನ್ನೇನಪ್ಪ ಹಾಕದ ಹೊಲಕ್ಕೆ ಜೋಳ ಶುಂಠಿ ಹಾಕಿವಿ. ಇನ್ನೇನೋ ಇನ್ನೊಂದು 2 ತಿಂಗಳು ಕಣಪ್ಪ, ಇನ್ನೇನು ಜೋಳ ಬರ್ತದೆ, ಕುಯ್ಬೇಕು. ಮಕ್ಕಳು ಈಗ ಇಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟವ್ರೆ. ಇವಾಗ ನಾವು ಮನೆ ಜನ ಎಲ್ಲ ಒಪ್ಕೊಂಡಿದ್ವಿ. ಈಗ ಮದುವೆ ಹೆಂಗೆ, ಏನು ಎಲ್ಲಿ ಮಾಡೋದ ಅಂತ ಹೇಳಿ ನೀವೇನೆ. ನೀನಮ್ಮ, ನಮ್ಮ ಮಕ್ಕಳು ಇಷ್ಟಪಟ್ಟಾಗದೆ ಈಗ ನೀವೇ ಹೇಳಿ, ಮದುವೆನ ಜೋರಾಗಿ ಮಾಡ್ಕೊಡ್ಬೇಕು ಇಲ್ಲ ಸಿಂಪಲಾಗಿ ಮಾಡ್ಕೊಡ್ಬೇಕು ಅಂತ. ಹಂಗೇನೆ ನಾನು ನನ್ನ ಕೈಲಾದಷ್ಟು ಮಾಡ್ಕೊಡ್ತೀನಿ. ನಮಗೆ ಹಿಂಗೆ ಮಾಡಬೇಕು ಅನ್ನೋ ಆಸೆ ಇದೆ ಕಣ. ನಂಗಂತ ಇದು ತುಂಬ ಜೋರಾಗಿ ಮಾಡಬೇಕು, ತುಂಬ ಆಡಂಬರವಾಗಿ ಮಾಡಬೇಕು ಅನ್ನೋ ಆಸೆ ಏನಿಲ್ಲ ಅಣ್ಣ. ಸಿಂಪಲ್ ಆಗಿ ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ರೆ ಸಾಕಣ್ಣ. ಸರಿ ಬಿಡವ, ಹಂಗೆ ಮಾಡೋದ? ನೀವು ಹೆಂಗೆ ಹೇಳ್ತೀರಾ ಹಂಗೆ ಮದುವೆ ಮಾಡ್ಕೊಡ್ತೀವಿ. ಸರಿ ಕಣಣ್ಣ, ಹಂಗೆ ಆಗಲಿ. ಏನು ಗೌಡ್ರೆ, ವರದಕ್ಷಿಣೆ ಏನು ಕೊಡಬೇಕು? ನೀವು ಏನು ಕೇಳ್ತೀರಾ ಅದು ಕೊಡ್ತೀವಿ, ಕೇಳಿ. ನಮಗಿರೋದೇ ಒಬ್ಳು ಮಗಳು, ನಾವು ಮಾಡಿರೋ ಸಂಪಾದನೆ ಎಲ್ಲ ಅವಳಿಗೋಸ್ಕರನೇ. ಈ ಮನೆ ಆಸ್ತಿ ಎಸ್ಟೇಟ್ ಏನಿದೆ ಎಲ್ಲನೂ ಅವಳಿಗೋಸ್ಕರನೇ. ನೀವೇನು ವರದಕ್ಷಿಣೆ ಕೇಳಿದ್ರು ನಾವು ಕೊಡ್ತೀವಿ, ಸಂಕೋಚ ಪಡ್ಕೋಬೇಡಿ. ಏನು ಬೇಕು ಕೇಳಿ ಗೌಡ್ರೆ. ಒಳ್ಳೆಯವ್ರು ಕಣಪ್ಪ, ನಮ್ಗೆ ಇದೇ ಬೇಕು ಹಿಂಗೆ ಬೇಕು ಅಂತ ಏನು ಹೇಳೋಕ್ಕಿಲ್ಲ ಕಣಪ್ಪ. ನಿಮ್ಮ ಮಗಳು ಒಬ್ಬಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಕೊಡಪ್ಪ, ಅಷ್ಟೇ ಸಾಕಣಪ್ಪ. ಮಗಳೇ ನಮ್ಮ ಮನೆಗೆ ಸೊಸೆ ಕೊಡ್ತಿದ್ದೀರಿ, ಇನ್ನೇನು ಬೇಕಣ್ಣ? ಅದೇ ನಮ್ಮ ಸೌಭಾಗ್ಯ ಕಣ. ಶೀರ್, ನೀನು ಯಾಕೇನು ಮಾತಾಡ್ತಾ ಇಲ್ಲ? ಏನಾದ್ರು ಮನ್ಸಲ್ಲಿ ನಿನ್ಗೆ ಇದೇ ಥರ ಆಸೆ ಇದ್ರೆ ಹೇಳಪ್ಪ. ಒಂದೇ ಒಂದು ಆಸೆ ಇದೆ ಆಂಟಿ, ನಮ್ಮಿಬ್ಬರು ಅರ್ಶಿಣ ಶಾಸ್ತ್ರ ಮೆಹಂದಿ ಸಂಗೀತ ಎಲ್ಲ ರೆಸಾರ್ಟಲ್ಲಿ ಆಗಬೇಕು ಅಂತ. ಅದಕ್ಕೆಲ್ಲ ನೀವು ದೊಡ್ಡವರೆಲ್ಲ ಒಪ್ಪಿಗೆ ಕೊಟ್ಟರೆ ಅಷ್ಟೇ ಸಾಕು. ಅಯ್ಯೋ ಅಯ್ಯೋ, ಅದೆಷ್ಟು ಮಾತಾಡಿರಿ, ಆಮೇಲೆ ಮಾತಾಡ್ಕೊಳ್ಳೋರಂತೆ. ಮೊದಲು ಹೆಣ್ಣು ಕರ್ಸ್ರಿ. ಸುಶೀಲಾ, ಹೋಗಿ ಪಲ್ಲವಿ ಕರ್ಕೋಬಾ. ಸರಿ ರೀ. ಅಲ್ಲ ಕಣ್ಮಗ, ಮೊದಲನೇ ಸರಿ ಮನೆಗೆ ಬಂದೀವಿ, ಸೀರೆ ಉಟ್ಕೊ ಬರ್ಬೇಕಲ್ಲವ? ಇದ್ಯಾಕೆ ಹಿಂಗೆ ಕೆಂಪು ಬಟ್ಟೆ ಹಾಕ ಬಂದಿದ್ದಿ? ಅಜ್ಜಿ, ನನಗೆ ಸ್ಯಾರಿ ಹಾಕೊಳಕ್ ಬರಲ್ಲ. ಅಲ್ಲ ಕಣ್ ಸುಶೀಲಾ, ಅವಳಿಗೇನೋ ಬರೋಕಿಲ್ಲ, ನೀನು ಬರೋದಿಲ್ವೇ? ಮೊದಲನೇ ಸರಿ ಬಂದೀವಿ, ಹೆಣ್ಣೊಳಕ್ಕೆ ಸೀರೆ ಉಟ್ಕೊಂಡ್ ಕರ್ಕೊ ಬರ್ಬೇಕಲ್ವ ನೀನು? ಆಯ್ತು, ಇವಾಗ ಜ್ಯೂಸ್ ಕುಡಿದ್ಬಿಡಿ ಅಮ್ಮ, ಆಮೇಲೆ ಸೀರೆ ಉಡ್ಸ್ಕೊಂಡು ಕರ್ಕೊಂಬರ್ತೀನಿ. ಪಲ್ಲವಿ, ಜ್ಯೂಸ್ ಕೊಡಮ್ಮ ಎಲ್ಲರಿಗೂ. ಸರಿಯಪ್ಪ. ತಗೋ ಶಿಶಿರ್. ಶಿಶಿರ್, ಜ್ಯೂಸ್ ತಗೋ. ಹೋಯ್ ಬೇಬಿ, ಎಲ್ಲಿ ಕಳೆದೋಗಿದ್ಯಾ? ಏನು ಬೇಬಿ, ಸಖತ್ತಾಗಿ ಕಾಣಿಸ್ತಿದ್ಯಾ? ಐ ಲವ್ ಯು ಕಣೆ. ಇವತ್ತು ನಮ್ಮ ಕನಸು ನನಸಾಗ್ತಿದೆ. ಏನು ಇಬ್ರು ಏನೋ ಗುಸು ಗುಸು ಅಂತ ಇದ್ದೀರಾ? ಹಾಗೇನಿಲ್ಲ ಅಮ್ಮ, ಬಂದೆ. ಹಾಗಾದ್ರೆ ರಾಮಚಂದ್ರ ಅವರೇ, ಎಂಗೇಜ್ಮೆಂಟು ಡೇಟ್ ಎಲ್ಲ ನೀವೇ ಫಿಕ್ಸ್ ಮಾಡಿಸ್ತೀರೋ ಇಲ್ಲ ನಮ್ಮ ಕಡೆ ಕೇಳೋ ಶಾಸ್ತ್ರನ? ಗೋಪಾಲ ಅವರೇ, ನಾವು ಕೇಳ್ತೀವಿ, ಒಂದ್ಸರಿ ನೀವು ಕೇಳಿ ನೋಡೋಣ ಯಾವ್ಯಾವ ಡೇಟ್ ಕೊಡ್ತಾರೆ ಅಂತ. ಅದರಲ್ಲಿ ಭಾನುವಾರ ಇರೋ ಡೇಟ್ಗೆ ಹಾಕೋಬಿಡೋಣ ಗೋಪಾಲ ಅವರೇ. ನಮ್ಮ ಕಡೆಯವರೆಲ್ಲ ಕೆಲಸದ ಮೇಲಿದ್ದಾರೆ ಅಲ್ವಾ, ಅವ್ರಿಗೆಲ್ಲ ಭಾನುವಾರ ರಜಾ. ಅವಾಗಾದರೆ ಬರೋಕ್ಕೆ ಅವ್ರಿಗೆ ಸುಲಭ ಆಯ್ತದೆ, ಬೇರೆ ದಿನ ಆದರೆ ಸ್ವಲ್ಪ ಬರೋಕ್ಕೆ ಕಷ್ಟ. ಅದಕ್ಕೆ ಸರಿ ರಾಮಚಂದ್ರ ಅವರೇ, ಹಾಗೆ ಮಾಡೋಣ. ನೀವೊಂದ್ಸರಿ ಕೇಳಿ, ನಾವೊಂದ್ಸರಿ ಕೇಳ್ತೀವಿ. ಅದಲ್ಲ ಕಲ ಮಗ, ಭಾನುವಾರ ಅಂದ್ರೆ ಹೆಂಗೆ? ಯಾವ್ದಾರ ಒಂದು ಒಳ್ಳೆ ವಾರದಲ್ಲಿ ಇಟ್ಕೊಳ್ಳೋದು, ಸುಮ್ಮನಿರು. ಅದ್ಯಾಕೆ ಭಾನುವಾರ? ಎಲ್ಲ ನೀವ್ ಹೇಳ್ದಂಗೆ ಆಗ್ಬೇಕಾ ರಾಮಚಂದ್ರ? ನಾವ್ ಹೇಳ್ದಂಗೂ ಕೇಳಿ. ಅಜ್ಜಿ, ನೀನು ಸುಮ್ಮನಿರು. ಭಾನುವಾರ ಆದ್ರೇನು ಶನಿವಾರ ಆದ್ರೇನು ಯಾವ ವಾರ ಆದರೂ ಒಂದು ಒಳ್ಳೆ ಶುಭ ಕಾರ್ಯ ಮನಸ್ಸಿಂದ ಮಾಡಿದ್ರೆ ಒಳ್ಳೇದಾಗುತ್ತೆ. ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ, ಅವ್ರ ಕಡೆಯವರೆಲ್ಲ ಕೆಲಸದ ಮೇಲೆ ಇರೋದು, ಬರೋಕ್ಕೆ ಹಿಂಸೆ ಆಗುತ್ತೆ ಅಂತ. ನೀನು ಯಾಕೆ ಹಂಗೆ ಆಡ್ತಾ ಇದೀಯಾ? ಹ್ಞೂ ಅತ್ತೆ, ಸುಮ್ಮನಿರಿ ನೀವು. ಯಾಕೆ ಅವ್ರಿಗೆ ಗೊತ್ತಿಲ್ವಾ ಯಾವಾಗ ಇಟ್ಕೋಬೇಕು ಅಂತ? ಹೇಳ್ತಾರೆ, ನಾವು ನೋಡೋದು ಡೇಟ ಯಾವ್ಯಾವ್ದು ಕೊಡ್ತಾರೆ ಅಂತ. ಭಾನುವಾರ ಅಲ್ಲದವರೆ ಯಾವ್ದಾದ್ರು ವಾರ ಬೇಕು ಅಂದರೆ ಚೇಂಜ್ ಮಾಡ್ಕೊಳ್ಳೋದು. ಭಾನುವಾರ ಅಂತ ಅವರೇ ಹೇಳ್ತಾ ಇರ್ಬೇಕಾರೆ ಅವ್ರಿಗೂ ಅನುಕೂಲ ಆಗಬಾರ್ದಾ? ಅವ್ರ ಫ್ಯಾಮಿಲಿಯವರು ಎಲ್ಲ ಬರಬೇಕು ಅಂತ ಅವ್ರಿಗೂ ಆಸೆ ಇರೋದಿಲ್ವಾ? ಒಬ್ಬಳೆ ಮಗಳು ಪಾಪ. ನೀನು ಸುಮ್ಮನಿರು. ಯಾಕೆ ಎಲ್ಲದು ನಾವು ಮಾತಾಡ್ತಾವೆ ತಾನೇ ಇಲ್ಲಿ. ಪಲ್ಲವಿ ಅವ್ರ ಅಪ್ಪ ನೋಡಿದ್ರೆ ಹೆಂಗಂತಾರೆ, ಇವಾಗ ಎಂಗೇಜ್ಮೆಂಟ್ ಅಂದರೆ ಅವ್ರು ನಡೆಸ್ಕೊಡೋದು. ಅವ್ರು ಹೆಂಗೆ ಹೇಳ್ತಾರೆ ಅದನ್ನು ನಾವು ಕೇಳಬೇಕು ಅಲ್ವಾ? ಇನ್ನು ಕರ್ನಾರೆ ಆದರೆ ನಮ್ಮ ಇಷ್ಟ ಬಂದಂಗೆ ನಾವು ಮಾಡ್ಕೋಬೋದು. ಅವ್ರು ಇಷ್ಟ ಬಂದಂಗೆ ಅವರು ಮದುವೆ ಮತ್ತು ಎಂಗೇಜ್ಮೆಂಟ್ ಅವ್ರು ಮಾಡ್ಕೊಡ್ತಾರೆ. ನೀನು ಮಧ್ಯದಲ್ಲಿ ಅಮ್ಮ ಮಾತಾಡಬೇಡ. ಏನ್ಲ, ಏನು ಹಂಗಂದ್ರೆ ಮಧ್ಯದಲ್ಲಿ ಮಾತಾಡಬೇಡ ಅಂದ್ರೆ? ನನಗೇನು ಇಲ್ವಾ ಹಂಗಾದ್ರೆ? ನಾನು ಯಾಕೆ ಬಂದೆ ಮತ್ತೆ ಇಲ್ಲಿ? ನನ್ನ ಕರ್ಕೊ ಬಂದ್ರಿ? ಅಜ್ಜಿ ಆಯಿತು, ಸುಮ್ಮನಿರು. ಇವಾಗ ಏನು ನೋಡೋಣ ಯಾವ ಡೇಟ್ ಕೊಡ್ತಾರೆ ಅಂತ. ಡೇಟಲ್ಲಿ ನಮ್ಗೆ ಯಾವ್ದು ಬೇಕು ಅನ್ಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ಆಯಿತು. ಹ್ಞೂ ಅಜ್ಜಿ, ಸುಮ್ಮನಿರು. ಯಾಕೆ ಕೋಪ ಮಾಡ್ಕೋತೀಯಾ? ಒಂದೊಳ್ಳೆ ಕಾರ್ಯಕ್ಕೆ ಬಂದಿದ್ದೀವಿ ಅಂದಮೇಲೆ ಜಗಳ ಆಡಬಾರ್ದು ಅಲ್ವಾ? ಸರಿ ಬಿಡ್ರಪ್ಪ, ಏನೋ ನಿಮ್ಗೆ ತಿಳ್ದಂಗೆ ಮಾಡ್ರಪ್ಪ. ನೋಡಿ ಸುಶೀಲ ಸೀರೆ ಉಡ್ಸಲ್ಲ ಅಂತ ಹೆಂಗೆ ಕಾಣಿಸೋಳು? ಪಲ್ಲವಿ ಸೀರೆಯಲ್ಲಿ ನೋಡ್ತೀನಿ. ಸುಶೀಲಾ, ಆಯ್ತೇನೆ ರೆಡಿ?
ಊರಿ ಆಯ್ತು ಬಂದೆ. ಹೇಗ್ ಕಾಣ್ತಾ ಇದ್ದೀನಿ ಅಜ್ಜಿ? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಿ ಕಣ ಮಗ. ಹಿಂಗೆ ಲಕ್ಷಣವಾಗಿ ಸೀರೆ ಉಡ್ಕೊ, ಎಷ್ಟು ಮುದ್ದ ಕಾಣಿಸ್ತಾ ಇದೀನಿ ನೋಡು. ಅದು ಬಿಟ್ಬಿಟ್ಟು ಅದು ಯಾವ್ಯಾವೋ ತುಂಡು ಬಟ್ಟೆ, ಚೂಡಿದಾರು, ಆಮೇಲೆ ತುಂಡು ಬಟ್ಟೆಯೋ ಅವೆಲ್ಲ ಹಾಕಬೇಡ ಕಣ ಮಗ. ಅದು ಏನು ಚೆನ್ನಾಗಿ ಕಾಣಕ್ಕಿಲ್ಲ. ಅಜ್ಜಿ ನೀನು ಸುಮ್ಮನಿರೋ, ಅವಳಿಗೆ ಇಷ್ಟ ಬಂದಾಗ ಹಾಕೊಳ್ಳಿ. ಅವಳ ಬಟ್ಟೆ ಬಗ್ಗೆ ಏನೋ ಹೇಳ್ಬೇಡಿ ಅಜ್ಜಿ. ಹಂಗಲ್ಲ ಕಲ ಮಗ, ಸೀರೆ ಉಡ್ಕೊಂಡ್ರೆ ಮುದ್ದಾಗಿ ಕಾಣ್ತಾಳೆ ಬೇರೆ ಡ್ರೆಸ್ಗಿಂತ ಅಂತ ಹೇಳ್ದೆ. ಪರವಾಗಿಲ್ಲ ಬಿಡು ಶಿಶಿರ್, ಅಜ್ಜಿ ಹೇಳೋದ್ರಲ್ಲಿ ಏನು ತಪ್ಪಿದೆ? ಇನ್ನೇನು ಗೋಪಾಲ ಅವರೇ, ಎಲ್ಲ ಮುಗೀತಲ್ಲ. ನಾನು ಒಂದ್ಸರಿ ಶಾಸ್ತ್ರ ಕೇಳ್ಬಿಡ್ತೀನಿ, ನೀವು ಒಂದ್ಸರಿ ಕೇಳಿ. ನಮ್ಗೆ ಯಾವ ಡೇಟ್ ಬೇಕು ಅನಿಸುತ್ತೆ ಆ ಡೇಟ್ಗೆ ಹಾಕೊಂಡು ಎಂಗೇಜ್ಮೆಂಟ್ ಮುಗಿಸ್ಬಿಡೋಣ. ಅಲ್ಲ, ಎಂಗೇಜ್ಮೆಂಟ್ ಆಗಿ 15 ದಿನಕ್ಕೆಲ್ಲ ಮದುವೆ ಮಾಡಿಬಿಡೋಣ ಗೋಪಾಲ್ ಅವರೇ. ಹ್ಞೂ ರಾಮಚಂದ್ರ, ಹಂಗೆ ಮಾಡೋದ. ಬೇಗ ಆಗ್ಬಿಡ್ಲಿ ಮಕ್ಕಳು ಮದುವೆ. ನಮಗೂ ಇನ್ನೇನು ಆಸೆ ಹೇಳು. ಮತ್ತೆ ಬರ್ತೀವಿ ಅಣ್ಣ, ಬರ್ತೀವಕ್ಕ. ಪಲ್ಲವಿ ಬರ್ತೀವಿ ಕಣವ. ಸರಿ ಆಂಟಿ, ಹೋಗ್ಬಿಟ್ಟು ಬನ್ನಿ. ಇದೇನು ಪಲ್ಲವಿ ಮತ್ತೆ ಅಂಟೆ ಅಂತಿದಿ? ಅವತ್ತು ಹೇಳ್ಕೊಟ್ಟೆ ಅಲ್ವಾ ನಿಂಗೆ ಅತ್ತೆಯನ್ನು ಇನ್ಮೇಲಾದ್ರು ಅಂತ. ಅಯ್ಯೋ ಸಾರಿ ಅತ್ತೆ, ಇನ್ಮೇಲೆ ಅತ್ತೆ ಅಂತಾನೆ ಕರಿತೀನಿ. ಸರಿ, ಮತ್ತೆ ಹೋಗ್ಬಿಟ್ಟು ಬರ್ತೀವಿ. ಹೋಗ್ಬಿಟ್ಟು ಬರ್ತೀವಿ ಕಣ್ ರಾಮಚಂದ್ರ ಸುಶೀಲಾ. ಇನ್ಮೇಲೆ ನಮ್ಮನೆ ಹುಡುಗಿ ಅವಳು ಹುಷಾರಾಗಿ ನೋಡ್ಕೊಳ್ರಪ್ಪ. ಚೆನ್ನಾಗಿ ಊಟ ತಿಂಡಿ ಹಾಕಿ ಸಣ್ಣ ಆಗೋಳೆ, ಹೊಸಿ ದಪ್ಪ ಮಾಡಿ ಮದುವೆ ಅಷ್ಟೊಳಗಾರವ. ಸರಿ ಕಣಮ್ಮ. ಸರಿ ಅಂಕಲ್, ಸರಿ ಆಂಟಿ, ಬರ್ತೀವಿ. ಮತ್ತೆ ಪಲ್ಲವಿ ಬರ್ತೀವಿ ಕಣಮ್ಮ. ಸರಿ ಅಕ್ಕ, ಹೋಗ್ಬಿಟ್ಟು ಬನ್ನಿ. ಏನು ಬೇಬಿ, ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ? ಸಖತ್ತಾಗಿ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು ಬೇಬಿ, ಫಸ್ಟ್ ಟೈಮ್ ಸ್ಯಾರಿ ಉಟ್ಟಿರೋದು. ಅದಕ್ಕೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ? ಅಪ್ಕೊಂಡು ಮುದ್ದಾಡ್ಬಿಡೋಣ ಅನ್ನೋಷ್ಟು. ಓಹೋ ಸಾಕು ಸಾಕು, ಎಲ್ಲ ಹೋದ್ರು ಹೊರಡು ಇವಾಗ. ಶಿಶಿರ ಬಾರೋ, ಟೈಮ್ ಆಯ್ತು, ಹೋಗೋಣ. ಹಾಂ ಬಂದೆ ಅಮ್ಮ, ಬಂದೆ. ಸರಿ ಬೇಬಿ, ಬಾಯ್, ಕಾಲ್ ಮಾಡ್ತೀನಿ. ಸರಿ ಬೇಬಿ, ಹುಷಾರಾಗೋಗಿ. ಮುಂದುವರಿಯುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರಗತಿ ಜೊತೆ ಹಳ್ಳಿ ಕತೆ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.